ವೇದಿಕೆ ಮೇಲೆ ಆಸೀನರಾದ ನಮ್ಮ ಶಾಲೆಯ ಹಿರಿಯ ಮುಖ್ಯೋಪಾಧ್ಯಾಯರೇ, ಎಲ್ಲ ನನ್ನ ಪೂಜ್ಯ ಗುರುಗಳೇ ಹಾಗೂ ಗುರುಮಾತೆಯರೇ, ಗ್ರಾಮದ ಗುರು ಹಿರಿಯರೇ, ಅಡುಗೆ ಸಿಬ್ಬಂದಿಯವರೇ, ಇವತ್ತು ನನ್ನ 8ನೇ ತರಗತಿ ಸಹೋದರ ಸಹೋದರಿಯರ ಬೀಳ್ಕೊಡುಗೆ ಸಮಾರಂಭದ ಕುರಿತು ಒಂದೆರಡು ಅನಿಸಿಕೆಗಳನ್ನು ಹೇಳಲು ಬಯಸಿದ್ದೇನೆ. ಆತ್ಮೀಯರೇ, ಬಹುಶಃ 2017-18ನೇ ಸಾಲಿನಲ್ಲಿ 1ನೇ ತರಗತಿಗೆ ಪ್ರವೇಶಗೊಂಡು 8 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿದ್ದೀರಿ. ಈಗ ನೀವು ಮುಂದಿನ ವ್ಯಾಸಂಗಕ್ಕಾಗಿ ಪ್ರೌಢಶಾಲೆಗೆ ಹೋಗುವ ಅನಿವಾರ್ಯ ಸಂಗತಿ. ನಮ್ಮೊಂದಿಗೆ ಬಹಳ ಪ್ರೀತಿಯಿಂದ ತಮ್ಮ ಸಹೋದರ ಸಹೋದರರಾಗಿ ಕಾಣುತ್ತಿದ್ರಿ. ಈಗ ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವುದು ಬಹಳ ದುಃಖದಾಯಕವೆನಿಸುತ್ತದೆ. ಶಾಲೆಯಲ್ಲಿ ನಡೆಯುವ ಪ್ರತಿಯೊಂದು ಚಟುವಟಿಕೆಯಲ್ಲೂ ಮುಂದಾಳತ್ವ ವಹಿಸುವುದನ್ನು ನಾನು ನೋಡಿದ್ದೇನೆ. ನೀವು ಎಲ್ಲ ಗುರುಗಳ ಬಾಯಲ್ಲಿ ಇದ್ದೀರಿ. ನನಗೆ ಬಹಳ ಸಂತೋಷವೆನಿಸುತ್ತದೆ. ಸಹೋದರಿಯರು, ಪ್ಲೀಸ್ ಕಣ್ಣೀರು ಹಾಕಬೇಡಿ. ಈ ನಿಮ್ಮ ತಮ್ಮನ ಅನಿಸಿಕೆಗಳನ್ನು ಸ್ವಲ್ಪ ಕೇಳಿ. ಒಂದು, ಈಗ ನಮ್ಮನ್ನು ಅಗಲಿ ಹೋಗುವುದು ಅನಿವಾರ್ಯವಾದದ್ದು. ದಯವಿಟ್ಟು ಆಲಿಸಿ. ನಿಮಗೆ ನೀವು ಒಳ್ಳೆಯ ಮಾರ್ಗವನ್ನು ಹಾಕಿಕೊಂಡಿದ್ದೀರಿ ಎಂಬ ಮಾತನ್ನು ವ್ಯಕ್ತಪಡಿಸುತ್ತಾ, ನೀವು ಅಭ್ಯಾಸ ಮಾಡುವ ರೀತಿಯಲ್ಲೇ ನಾವು ಅಭ್ಯಾಸ ಮಾಡುವ ಹವ್ಯಾಸವನ್ನು ಬೆಳೆಸಿಕೊಂಡಿದ್ದೇವೆ. ಇದೇ ರೀತಿ ಮುಂದಿನ ತರಗತಿಯಲ್ಲೂ ಚೆನ್ನಾಗಿ ಅಭ್ಯಾಸ ಮಾಡಿ. ಎಲ್ಲರೂ ಒಂದಾಗಿ ಉತ್ತಮವಾದ ಫಲಿತಾಂಶವನ್ನು ಮಾಡಿ ಕಲಿಸಿದ ಗುರುಗಳ, ತಂದೆ ತಾಯಿಯ, ಗ್ರಾಮದ ಕೀರ್ತಿಯನ್ನು ತರಬೇಕೆನ್ನುವುದು ಈ ನಿಮ್ಮ ತಮ್ಮನಾದ ಸಂಜಯ್ ಕುಮಾರ್ನ ಆಸೆಯಾಗಿದೆ ಎಂಬ ಮಾತನ್ನು ವ್ಯಕ್ತಪಡಿಸಿ, ಅಣ್ಣಂದಿರೇ ಹಾಗೂ ಅಕ್ಕಂದಿರೇ, ನಿಮಗೇನಾದರೂ ತಪ್ಪು ನುಡಿಗಳನ್ನು ಆಡಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ನನಗೆ ಒಂದೆರಡು ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಿರುವ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು.